ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇದು ಗಣೇಶ ಹಬ್ಬದ ದಿನದ ವ್ಲಾಗ್. ಹಾಗೆ ನಾಗರ ಪೂಜೆನೆ ಮಾಡೋಣ ಅಂತ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಮಮ್ಮಿ ತಂದು ಕೊಟ್ಟಿದ್ದಾರೆ. ಹಾಲು, ತುಪ್ಪ, ಗೆಜ್ಜೆ ವಸ್ತ್ರ, ಕಾಯಿ, ಎಲೆ ಅಡಿಕೆ, ಹೂ, ಬತ್ತಿ, ಬೆಲ್ಲ, ಕರ್ಪೂರ, ಹಣ್ಣು. ನೈವೇದ್ಯಕ್ಕೆ ನಾಗಪ್ಪಂಗೆ ಪ್ರಿಯವಾದದ್ದು ಮಾಡಬೇಕು ಅಲ್ವಾ, ಅದಕ್ಕೆ ಕಡಲೆಬೇಳೆ, ಅಕ್ಕಿ ನೆನಾಕಿ ಇಟ್ಟಿದ್ದೀನಿ. ಜೊತೆಗೆ ಕರಿ ಹಿಳ್ಳು ಅಂತ ಬರುತ್ತಲ್ಲ, ಅದನ್ನ ನೈಟೇ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾರಾಕಿದ್ವಿ. ಅದು ಒಣಗಿದ ಮೇಲೆ ಅದ್ರ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಉಂಡೆ ತರ ಮಾಡ್ಕೊಂಡ್ರೆ ನೈವೇದ್ಯ ರೆಡಿ ಆಗೋಯ್ತು. ಇದನ್ನ ಎಳ್ಳುಂಡೆ ಅಂತಾನು ಕರೀತಾರೆ, ಇಲ್ಲ ಚಗಳಿ ತಂಬಿಟ್ಟು ಅಂತಾನು ಅಂತಾರೆ. ಇದೇ ಫಸ್ಟ್ ಟೈಮ್ ನಾನು ಈ ಉಂಡೆ ಮಾಡಿದ್ದು. ಇದ್ರ ಜೊತೆಗೆ ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಬೆಲ್ಲದ ಜೊತೆ ಮಿಕ್ಸಿಗೆ ಹಾಕೊಂಡೆ ತರ ಉಂಡೆ ಮಾಡ್ಕೊಂಡು ನೈವೇದ್ಯ ಪ್ರಿಪೇರ್ ಮಾಡ್ಕೋಬೇಕು. ಹೇಳ್ಬೇಕು ಅಂದ್ರೆ ಈ ಪೂಜೆನ ನಾವು ನಾಗರ ಪಂಚಮಿ ದಿನನೇ ಮಾಡಬೇಕಿತ್ತು, ಬಟ್ ಅವತ್ತು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಆದ್ರೂ ಮಿಸ್ ಮಾಡಬಾರ್ದು ಅಂತ ನಾಗರ ಪೂಜೆ ಮಾಡ್ತಿದ್ದೀವಿ. ಪ್ರತಿ ಹಬ್ಬಕ್ಕೂ ಯಾವ ರಂಗೋಲಿ ಬಿಡಲಿ ಅನ್ನೋದೇ ಒಂದು ಯೋಚನೆ ಆಗಿರುತ್ತೆ. ಅದಕ್ಕೆ ಜಾಸ್ತಿ ಥಿಂಕ್ ಮಾಡೋದು ಬೇಡ. ಇವತ್ತಿನ ಹಬ್ಬ ಸ್ಪೆಷಲ್ ಏನು, ಗಣೇಶ ಅಲ್ವಾ, ಅದಕ್ಕೆ ಗಣೇಶನ ಬಿಡಿಸೋಣ ಅಂತ ಬಿಡಿಸ್ತಿದ್ದೀನಿ. ಇದು 2ನೇ ಸಲ ನಾನು ಗಣೇಶನ ಬಿಡಿಸ್ತಿರೋದು. ಹೋದ ವರ್ಷ ಬಿಟ್ಟಿದ್ದೆ, ಬಟ್ ಅದು ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ. ನೋಡಿ ಆ ಫೋಟೋ ಹಾಕ್ತೀನಿ. ಈ ತರ ಬಂದಿತ್ತು, ಅದಕ್ಕೆ ಈ ಸಲ ಚೆನ್ನಾಗಿ ಬಿಡಬೇಕು. ಹೋದ್ ಸಲ ನಾನು ಏನ್ ಮಿಸ್ಟೇಕ್ ಮಾಡಿದ್ನೋ ಆ ಮಿಸ್ಟೇಕ್ನ ಈ ಸಲ ಮಾಡಿದೆ. ನೀಟಾಗಿ ಬಿಡಿಸೋಣ ಅನ್ಕೊಂಡು ಬಿಡಿಸ್ದೆ. ನೋಡಿ ಗಾಯ್ಸ್, ಔಟ್ಪುಟ್ ಈ ತರ ಬಂದಿದೆ. ಗಣೇಶನ ಹೇಗೆ ಬಿಡಿಸಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ವಿಡಿಯೋ ನಿಧಾನಕ್ಕೆ ಹೋಗ್ತಿದೆ, ಬಟ್ ನಾನು ಹೇಗೆ ಪೂಜೆ ಮಾಡಿದೆ ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ. ವಿಡಿಯೋ ನಿಧಾನಕ್ಕೆ ಬರಲಿ. ಬಟ್ ನಾನು ಹೇಳ್ತಿರೋದಕ್ಕೂ ಅಲ್ಲಿ ವಿಡಿಯೋಗೂ ಸಿಂಕ್ ಆಗ್ತಿರಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವ ತರ ಅದು ಫಸ್ಟ್ ಟೈಮ್ ಪೂಜೆ ಮಾಡಿದ್ದು ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ. ಹೇಳ್ಬೇಕು ಅಂದ್ರೆ ನಾವು ದೇವಸ್ಥಾನಕ್ಕೆ ಬರೋವರೆಗೂ ಒಂದು ಟೆನ್ಷನ್ ಇತ್ತು. ಅದು ಏನಂದ್ರೆ ನಾವು ಹೋಗೋಷ್ಟ್ರಲ್ಲಿ ಮುಂಚೆನೆ ಯಾರಾದ್ರೂ ಬಂದು ನಾಗರ ಕಲ್ಲಿಗೆ ಪೂಜೆ ಮಾಡ್ಬಿಟ್ಟಿರ್ತಾರೇನೋ, ನಮಗೆ ನಾಗರ ಕಲ್ಲು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಬೆಳಿಗ್ಗೆ ಬೇಗ ಹೋದ್ವಿ. ಸದ್ಯ ನಾವು ಮಾರ್ನಿಂಗ್ ಬೇಗನೆ ಹೋಗಿದ್ರಿಂದ ಅಷ್ಟಾಗಿ ಯಾರು ಬಂದಿರ್ಲಿಲ್ಲ. ಕಲ್ಲು ಸಿಕ್ತು. ಆ ನಾಗರ ಕಲ್ಲನ್ನ ನೀಟಾಗಿ ವಾಶ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಅಂಗದಾರ ಬರುತ್ತಲ್ವಾ, ಅದನ್ನ 12 ಎಳೆ ದಾರ ಮಾಡ್ಕೊಂಡು ದೇವರಿಗೆ ಹಾಕಿ, ಜೊತೆಗೆ ಗೆಜ್ಜೆ ವಸ್ತ್ರನ ಹಾಕಿ ಹೂವು ಹಾಕ್ಬಿಟ್ಟು, ಆಮೇಲೆ ವಿಳೆದೆಲೆ, ಅಡಿಕೆ, ಹೂವು ನೈವೇದ್ಯ ಮಾಡ್ಕೊಂಡು ತಂದಿದ್ವಲ್ಲ, ಅದರಲ್ಲಿ 1-2 ಚಗಳಿ ಉಂಡೆ, ಅಕ್ಕಿ ಉಂಡೆ, ಆಮೇಲೆ ನೆನೆಸಿರೋ ಕಡಲೆಬೇಳೆ, ಅಕ್ಕಿನ ಇಟ್ಟು
ಇಟ್ಟು, ಯಾವ್ದಾದ್ರು ಒಂದು ತರದ ಹಣ್ಣು ಇಟ್ಟು, ಕಾಯಿ ಹೊಡೆದು ನಾರ್ಮಲ್ ಆಗಿ ಪೂಜೆ ಮಾಡ್ತಾರಲ್ವಾ, ದೀಪ ಹಚ್ಚಿ ಕರ್ಪೂರ ಉದ್ಗಡ್ಡಿ ಬೆಳಗಿ ಅದೇ ತರ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ಮೇಲೆ ಹಾಲು ತುಪ್ಪ ಮಿಕ್ಸ್ ಮಾಡಿ ಕೊಬ್ಬರಿಲಿ ನಾಗಪ್ಪಂಗೆ ಹಾಲು ತುಪ್ಪ ಬಿಡ್ಬೇಕು. ಇದಾದ್ಮೇಲೆ ಅಲ್ಲಿ ಬಂದಿರೋಂತ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಜೊತೆಗೆ ಎಲೆ ಅಡಿಕೆ ಹೂವು ನೈವೇದ್ಯ ಮಾಡ್ಕೊಂಡು ಬಂದಿದ್ವಲ್ಲ, ಅದ್ರಲ್ಲಿ ಒಂದೆರಡು ಕೊಟ್ವಿ. ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ಒಬ್ರು ಆಂಟಿ ಹೇಳಿದ್ರು, ಎಲೆ ಅಡಿಕೆ ಕೊಡ್ಬೇಕಾದ್ರೆ 2 ಎಲೆ ಇಟ್ಟು ಕೊಡಬೇಕು. ಈ ಸಲ ಗೊತ್ತಿಲ್ಲದೆ ಮಾಡಿದೀರಾ, ನೆಕ್ಸ್ಟ್ 2 ಎಲೆ ಇಟ್ಟು ಅರ್ಶಿನ ಕುಂಕುಮ ಕೊಡಿ ಅಂತ ಹೇಳಿದ್ರು. ನಂಗೆ ಅಯ್ಯೋ ಇಷ್ಟೆಲ್ಲ ನೀಟಾಗಿ ಪೂಜೆ ಮಾಡಿ ಇದೊಂದು ತಪ್ಪು ಮಾಡ್ಬಿಟ್ವಲ್ಲ ಅಂತ ಬೇಜಾರಾಯ್ತು. ಹೇಳ್ಬೇಕು ಅಂದ್ರೆ ಇದೇ ಫಸ್ಟ್ ಟೈಮ್ ನಾನು ನಾಗರ ಪೂಜೆ ಮಾಡಿರೋದು. ಅದ್ರಲ್ಲೂ ಏನೂ ಮಿಸ್ಟೇಕ್ ಆಗ್ಬಾರ್ದು ಅಂತ ಏನೇನ್ ಐಟಮ್ಸ್ ಬೇಕು ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ನೀಟಾಗಿ ಎಲ್ಲಾನು ಜೋಡಿಸ್ಕೊಂಡು ಮಾಡಿದ್ದು. ಆದ್ರೂ ಇದೊಂದು ತಪ್ಪಾಗ್ಬಿಡ್ತಲ್ಲ ಅಂತ ತುಂಬಾ ಬೇಜಾರಾಯಿತು. ಇನ್ನೇನ್ ಮಾಡೋಕ್ಕಾಗುತ್ತೆ, ನನಗೆ ಗೊತ್ತಿದ್ದು ತಪ್ಪು ಮಾಡಿಲ್ಲ ಅಲ್ವಾ. ಈ ಸಲ ಗೊತ್ತಿಲ್ಲ ತಪ್ಪಾಗಿದೆ, ನೆಕ್ಸ್ಟ್ ಆ ತಪ್ಪು ಮಾಡೋದು ಬೇಡ ಅಂತ ಅನ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗೈಸ್ ಹೇಗಿದೆ ನೋಡಿ ನಾನು ಬಿಟ್ಟಿರೋ ರಂಗೋಲಿ. ಗಣೇಶನ ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಹೋದ್ಸತಿ ಬಿಟ್ಟಿದ್ದೆ, ಬಟ್ ಅದನ್ನು ಹಾಕ್ತೀನಿ. ಹೋದ್ಸತಿ ಹೆಂಗೆ ಬಿಟ್ಟಿದ್ದು ಅಂತ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಈ ಸಲ ಪರವಾಗಿಲ್ಲ ನಂಗೆ ಬಂದಿದೆ. ಹೇಗಿದೆ ಕಮೆಂಟ್ ಮಾಡಿ. ಮಮ್ಮಿ ಏನು ಹೇಳ್ತಾರಂತೆ, ಬನ್ನಿ ಕೇಳೋಣ. ಹೇಳಿ ಮಮ್ಮಿ. ಎಷ್ಟು ಟೈಮ್ ಆಗಿದೆ ಗೊತ್ತಲ್ಲ? ಹಾಂ, ಎಷ್ಟು? 7:30 ಆಗಿದೆ, 8 ಗಂಟೆ ಆಗಿದೆ. 7:15 ಫ್ರೆಂಡ್ಸ್. 7:45ಗೆ ಹಬ್ಬ ಆಗೋಗ್ಬಿಡ್ತು. ಒಬ್ಬಟ್ಟು ಸುಟ್ಟು ತಿನ್ಬೇಕಷ್ಟೇ. ಅದನ್ನ ಏನಂದ್ರೆ ಬಿಸಿ ಬಿಸಿ ಹಾಕೊಂತಿದ್ರೆ ಚೆನ್ನಾಗಿ ಅಂತ ಬಿಟ್ಟಿದ್ದೀನಿ. ಇವಾಗ ನಾಗಪ್ಪ ಮಾಡಿದ್ವಿ ಆಯ್ತಾ, ನೋಡಿದಲ್ವ ನೀವು. ಇವಾಗ ನಾನು ನನ್ನ ಮಗಳು ನಾಗಪ್ಪ ಮಾಡಿದ್ದು ಮನೆ ಫಾರ್ ದ ಫಸ್ಟ್ ಟೈಮ್ ಗೈಸ್. ಯಾವತ್ತೂ ಮಾಡಿಲ್ಲ ನಾವು. ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್, ನಾನು ಮಾಡಿದ್ದೀನಿ. ಬಟ್ ಅದೇ ವರ್ಷ ಮಾಡ್ಕೊಂಡು ಬಂದಿಲ್ಲ. ಪ್ರತಿ ವರ್ಷನೂ ನಾವು ಮಾಡಿಲ್ಲ. ಯಾಕೋ ಮಾಡಬೇಕು ಅನ್ನಿಸ್ತು, ಈ ಸಲ ಮಾಡಿದೆ. ಬೆಳಿಗ್ಗೆ 7:15 ಅಷ್ಟೊತ್ತಿಗೆ ಫ್ರೆಂಡ್ಸ್, 7 ಗಂಟೆಗೆ ನಾಗಪ್ಪ ಪೂಜೆ ಆಗ್ತಾ ಇತ್ತು. 7 ಗಂಟೆಗೆ ನಾಗಪ್ಪ ಪೂಜೆ ಆಗ್ತಾ ಇತ್ತಾಯ್ತಾ. ಆಮೇಲೆ ಮನೆ ಮುಂದೆ ರೆಡಿ ರಂಗೋಲಿ ಹೇಗಿದೆ, ಮತ್ತು ಹಬ್ಬ ಆಗೋಗ್ಬಿಟ್ಟಿದೆ ಅಲ್ಲೇ ಆಲ್ರೆಡಿ. ಒಬ್ಬಟ್ಟೊಂದು ಸುಡ್ಬೇಕಷ್ಟೇ ಫ್ರೆಂಡ್ಸ್. ನನಗೆ ಹೇಳ್ತೀನಲ್ವ, ನನಗೆ ಈ ಥರ ಒಂದು ರುಟೀನ್ ಅಂದರೆ, ಈ ಥರ ಒಂದು ಕಾರ್ಯಗಳು ಅಂದರೆ ಇಷ್ಟ. ಈ ಒಂದು ಪ್ರೊಸೀಜರಲ್ಲಿ ನಡಿ ಫ್ರೆಂಡ್ಸ್ ಆಯಿತಾ. ಈಗ ಹಬ್ಬ ಅಂತೂ ಆಯಿತು. ಹಬ್ಬ ಆಗಿದೆ ಅಂದರೆ ಒಬ್ಬಟ್ಟೊಂದು ಸುಡಬೇಕು. ಈಗ ಆಲ್ಮೋಸ್ಟ್ ಹೋಳಿಗೆ ಸಾರಾಗಿದೆ, ಪಲ್ಯ ಆಗಿದೆ, ಹೂರ್ಣ ರುಬ್ಬಿದ್ದೀನಿ, ಕಣಕ ಇದು ಮಾಡಿದ್ದೀನಿ, ಕೋಸಂಬರಿ ನಾನು ಹಾಕಿದ್ದೀನಿ. ಅದನ್ನೆಲ್ಲ ಫ್ರೆಶ್ಶಾಗಿ ಕೋಸಂಬರಿ ಮಾಡೋದಂದರೆ ಬಿಸಿ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಒಬ್ಬರನ್ನ ಹಾಕ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್. ಎಷ್ಟು ಆರಾಮಾಗಿದೆ ಗೊತ್ತಾ. ಒಂದು ಲೋಟ ಟೀ ಕುಡಿದಿಲ್ಲ ಫ್ರೆಂಡ್ಸ್, ನಂಬ್ತೀರಾ? ಒಂದು ಲೋಟ ಟೀ ಕುಡಿದಿಲ್ಲ. ಈಗ ಹೋಗ್ಬಿಟ್ಟು ಟೀ ಕುಡಿದು ಬೇಗ ಟೀ ಕುಡಿದು ಎಡಿಟ್ ಮಾಡಿ ಹಾಕ್ಬಿಟ್ಟು ನೆಕ್ಸ್ಟ್ ಒಬ್ಬಟ್ಟು ಸುಟ್ಬಿಟ್ಟು ನನ್ನ ಮಗಳಿಗೆ ಕೊಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತಿಂತಾಳೆ. ಪಲ್ಯ ಇದೆ, ಕೋಸಂಬರಿ ಇದೆ. ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾಳೆ ನಮ್ಮ ಆಶಾ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಗಾಯ್ಸ್. ಹೇಗಿದೆ ಗಣೇಶನ ಒಂದು ಚಿತ್ರ? ಚೆನ್ನಾಗಿದೆಯಲ್ಲ ರಂಗೋಲಿ. ಇಂದು ನನ್ನ ಮಗಳಿಗೂ ಖುಷಿ ಫ್ರೆಂಡ್ಸ್. ನನ್ನ ಹೆಂಗಾಗಿದೆ ಗೊತ್ತಾ ಫ್ರೆಂಡ್ಸ್, ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ಏನೋ ಅದೇ ಹೇಳ್ಕೊಳ್ಳೋ ಬೇಡ ಗೊತ್ತಿಲ್ಲ ನನಗೆ. ಏನು ನನ್ನ ಮಗಳಿಗೆ ನನಗೇನಂತ ಗೊತ್ತಾ, ಇಬ್ರಿಗೂ ಬಟ್ಟೆ ತರಬೇಕು ಅಂತ ತುಮಕೂರಿಗೆ ಹೋಗಿದ್ದೆ. ಬಟ್ ಆದರೆ ನಾನು ನನಗೆ ಎಷ್ಟು ಬಜೆಟ್ ಇತ್ತು ನೋಡಿ, ಅಷ್ಟರಲ್ಲೇ ನನಗೂ ನನ್ನ ಮಗಳು ಒಂದು ಟಾಪ್ ಸೆಲೆಕ್ಟ್ ಮಾಡಿದ್ದೆ ಒಂದೊಂದು. ಬಟ್ ಆದರೆ ಅದು ಯಾಕೋ ನನ್ನ ಮಗಳಿಗೆ ಇವಾಗ ಹಾಕೊಂಡಿದ್ದಾಳಲ್ವಾ, ಈ ಟಾಪ್ ಇಷ್ಟ ಆಗಿದ್ದು. ಇವಳು ಅಮ್ಮ ನನಗೆ ಈ ಟಾಪ್ ಬೇಕು, ಕೊಡ್ಸು ಅಂತ ಇಷ್ಟಪಟ್ಟು ತುಪ್ಪ ಭಾಳ ನೋಡಿ.
ಏನೋ ಜಾಸ್ತಿ ಚೂಸೇ ಮಾಡೋಕ್ಕೆ ಹೋಗಲ್ಲ, ಏನೇ ಅಂದರೂ ನಾನೇ ಆಯ್ಕೆ ಮಾಡೋಂಥದ್ದು. ಏನು ಬಾಯ್ಬಿಟ್ಟು ಕೇಳ್ತಾ ಇದ್ದಾಳಲ್ಲ, ಯಾವುದೇ ಕೊಡಿಸಿದ್ರು ಕೂಡ ಬ್ರ್ಯಾಂಡ್ ಆಗಿರೋದಂತೂ ಚೆನ್ನಾಗಿರೋಂಥದ್ದು ನಾನೇ ಕೊಡಿಸ್ತೀನಿ, ಅದು ಚೆನ್ನಾಗಿರುತ್ತೆ, ಸೂಟ್ ಆಗುತ್ತೆ. ಅವಳು ಸುಮ್ಮನೆ ಹಾಕಂತ ಇರ್ತಾಳೆ, ಇದು ಬೇಕು ಬೇಡ ಅಂತ ಹೇಳಲ್ಲ ಅವಳು. ಅದೇ ಇದು ಯಾಕೋ ಭಾಳ ಇಷ್ಟಪಟ್ಬಿಟ್ಲಲ್ಲ ಅಂತ ನಾನೇ ಮಾಡಿಬಿಟ್ಟೆ. ಇದು ಒಂದಕ್ಕೇ ನಾವು 2 ಟಾಪು ತಗೊಳ್ಳೋ ಅಂಥ ದುಡ್ಡು ಇದೊಂದಕ್ಕೇ ಇನ್ವೆಸ್ಟ್ ಮಾಡಬೇಕಾಯ್ತು ಫ್ರೆಂಡ್ಸ್. ಅದೇನು ಜಾಸ್ತಿ ದೊಡ್ಡ ಅಮೌಂಟ್ ಅಲ್ಲ, ಬಟ್ ನಮಗೆ ದೊಡ್ಡ ಅಮೌಂಟ್ ಆಯಿತಾ. ಹಂಗಾಗಿ ಇವಳಿಗೆ ಈ ಡ್ರೆಸ್ ಕೊಡಿಸ್ತೇನೆ ನಾನು, ಬಿಡು ನನ್ನ ಮಗಳಾದರೂ ಹಾಕೊಳ್ಳಿ, ಏನೋ ಒಂದು ಹಬ್ಬದ ದಿನ ಇವಳಾದ್ರೂ ಖುಷಿ ಇಲ್ಲ ಅಂತ ಸುಮ್ಮನಾಗಿದ್ದೆ ಫ್ರೆಂಡ್ಸ್. ನಂಗೆ ಗೊತ್ತಿಲ್ಲ ನಂತರ ಈ ಡ್ರೆಸ್ ಇದೆ ಅಂತೇಳಿ, ಇದ್ರ ಒಂದ್ಸಲನೂ ವೇರ್ ಮಾಡಿಲ್ಲ. ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಂಗೆ ನಾಗಪ್ಪನ ಪೂಜೆ ಸಮಾಧಾನ, ನಾಗಪ್ಪನ ಪೂಜೆ ಚೆನ್ನಾಗಾಯಿತು, ಮನೇಲಿ ದೇವ್ರ ಪೂಜೆ ಆಯಿತು, ಮನೇಲಿ ಎಲ್ಲ ಅಡುಗೆನೂ ಆಯಿತು. ಈ ಪ್ಲ್ಯಾನಲ್ಲಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಟ್ಟು ಒಂದು ಗಣೇಶನ ಹಬ್ಬ ಇಷ್ಟು ಒಂದು ಮನಸ್ಸಿಗೆ ಒಟ್ಟು ಅಂತ ಗ್ರ್ಯಾಂಡಾಗಲ್ಲ ಫ್ರೆಂಡ್ಸ್, ನಾನೇನು ಕುಂಡ್ರಿಸಿಲ್ಲ ಗಣೇಶನ, ಬಟ್ ಆದರೆ ಒಂದು ಹಬ್ಬ ಅಂತ ಸಮಾಧಾನವಾಗಿ ನಾವು ಚೆನ್ನಾಗಿ ಅಂತ ಅನಿಸಿ ಮಾಡಿರೋಂಥ ಗಣೇಶನ ಹಬ್ಬ ಖುಷಿ ಕೊಡ್ತು ನನಗೆ. ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿತ್ತು, ಹೋಗಿ ನಾಗಪ್ಪ ಮಾಡ್ಕೊಂಬರ್ಬೇಕು ಅಷ್ಟೇ, ಅಷ್ಟೊಂದಿತ್ತು ಬಾಕಿ. 7 ಗಂಟೆ ಅಷ್ಟೊತ್ತಿಗೆ ನಾಗಪ್ಪನ ಪೂಜೆನೂ ಮಾಡಿದ್ವಿ. ನಾಗರ ಪಂಚಮಿನೂ ಮಾಡದೇ ಇರೋದು, ಪಂಚಮಿ ದಿನ ಮಾಡದೇ ಇರೋ ಕಾರಣ ನಾವು ಗಣೇಶ ಹಬ್ಬದಕ್ಕೂ ಮಾಡಿದ್ವಿ ಆಯಿತಾ. ಇವಾಗ ಇವ್ರಿಗೂ ಹೊಸ ಬಟ್ಟೆ ಆಯಿತು, ಅಷ್ಟೊಂದು ಕಷ್ಟಪಟ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ, ಅಲ್ಲಿ ಇಲ್ಲಿದೆಲ್ಲ ಹೊಂಚಿ. ನನಗೂ ಕೂಡ ಒಂದು ಹೊಸ ಬಟ್ಟೆ ನನಗೆ ಗೊತ್ತಿಲ್ಲದಂಗೆ ನನಗೆ ಹೊಸ ಬಟ್ಟೆ ಸಿಕ್ತು ಫ್ರೆಂಡ್ಸ್. ನಾನು ಔಟ್ಫಿಟ್ಟಿಂಗ್ ನೋಡಿಲ್ಲ ಅಲ್ವಾ, ನೋಡಿ ಇವಾಗ ನೋಡಿ ಹೀಗಿದೆ ಹೊಸ ಬಟ್ಟೆ. ನೀವು ನೋಡಿದ್ರೆ ಎಂದಾದರೂ ನಂದು ಇದನ್ನ ಡ್ರೆಸ್ನ ನೋಡಿ ಗೈಸ್, ಇದು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು. ಮತ್ತು ಮೈ ಫ್ರೆಂಡ್ಸ್ ಈ ಟಾಪ್ನ ಮತ್ತೆ ನಾನೇ ಹೊಲ್ಕೊಂಡಿರೋಂಥದ್ದು. ಅನ್ಫಾರ್ಚುನೇಟ್ಲಿ ನನಗೆ ಹೊಸದೊಂದು ಬಟ್ಟೆ ಸಿಕ್ತು ಹಾಕೊಳ್ಳೋಕ್ಕೆ. ನಾಗಪ್ಪ ಮಾಡುವಾಗ ನನಗಂತ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿದು ನಿಮಗೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಮಾಡ್ತೀನಿ. ಎಲ್ಲ ಅಡುಗೆ ಅಂತೂ ಫಿನಿಶ್ ಆಗಿದೆ, ಕೋಸಂಬರಿಗೆ ಮಾತ್ರ ಮಿಕ್ಸ್ ಮಾಡಬೇಕು, ಕಾಯಿ ತುರಿದು. ಈಗೇನೋ ಬಿಸಿ ಬಿಸಿ ಅನ್ನ ಮಾಡಬೇಕು, ಮತ್ತು ಒಬ್ಬಟ್ಟು ಸುಡಬೇಕು ಅಷ್ಟೇ ಫ್ರೆಂಡ್ಸ್. ಅದೇನು ಬಿಸಿ ಬಿಸಿ ಮಾಡ್ಕೊತೀನಿ ನಾನು ಅಂತ. ಇನ್ನು 7 ಗಂಟೆಗೆ ಏನಕ್ಕೆ, ಹಂಗಾಗಿ ಅದೊಂದಿಲ್ಲ ಫ್ರೆಂಡ್ಸ್. ಎಲ್ಲ ಪೂಜೆ ಅಂತ ಆಯಿತು ಫ್ರೆಂಡ್ಸ್. ಐ ಆಮ್ ವೆರಿ ಖುಷ್, ಐ ಆಮ್ ವೆರಿ ಹ್ಯಾಪಿ. ಅಲ್ಲ ಆಂಟಿ ಏನಿಲ್ಲ, ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡ್ತವ್ರೆ ಅಂತ ಅಂದ್ಕೊಳ್ಳಿ. ಕಾಫಿ ಮಾಡ್ತೀನಿ ಆಯಿತಾ. ಹೇಳಬೇಕು ಅಂದರೆ ನಾವು ಬಟ್ಟೆ ತರಕ್ಕೆ ಹೋದಾಗ ನನಗೂ ಮಮ್ಮಿಗೂ ಇಬ್ಬರಿಗೂ ತಗೊಳ್ಳೋಣ ಅಂತಲೇ ಹೋಗಿದ್ದು. ಬಟ್ ನಾನು ಇಷ್ಟಪಟ್ಟಿದ್ದ ಬಟ್ಟೆ ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೆ ಮಮ್ಮಿ ಬಟ್ಟೆ ತೊಗೊಳಕ್ಕೆ ಆಗಲಿಲ್ಲ. ಅಂದರೆ ಸ್ವಲ್ಪ ಬಟ್ಟೆಗೆ ಅಮೌಂಟ್ ಕಮ್ಮಿ ಬಂತು, ಸೊ ಮಮ್ಮಿ ಬಟ್ಟೆ ತೊಗೊಳಕ್ಕೆ ಆಗಲಿಲ್ಲ. ಹೆಂಗೋ ಮುಂಚೆನೇ ಒಂದು ಚೂಡಿದಾರ್ ಪೀಸ್ ತಗೊಂಡು ಹೊಲಿದು ಇಟ್ಟಿದ್ರು, ಅದು ಒಂದ್ಸಲಿನೂ ಯೂಸ್ ಸಹ ಮಾಡಿರಲಿಲ್ಲ. ಸೊ ಆ ಬಟ್ಟೆನ ವೇರ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಹಬ್ಬದ ದಿನನೇ ಹೊಸ ಬಟ್ಟೆ ವೇರ್ ಮಾಡ್ದಂಗೆ ಆಯಿತು. ಅದನ್ನ ಮಮ್ಮಿ ಹೇಳ್ತಾ ಇದ್ರು. ಮಮ್ಮಿ ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹೇಗಿದೆ ಕಾಫಿ?
ನಾನಿವತ್ತು ಮಾಡಿರುವಂತಹ ನಾಗರ ಪೂಜೆಯಲ್ಲಿ ನಿಮಗೆ ಅನಿಸಿರೋ ಹಾಗೆ ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ನಾಗರ ಪೂಜೆ ಮಾಡುವಾಗ ಆ ತಪ್ಪನ್ನು ತಿದ್ಕೊಳ್ತೀನಿ. ಹಬ್ಬದ ಅಡುಗೆ ಇದಾಗಿತ್ತು. ಮತ್ತೆ ಆ ಸಿದ್ಧಿವಿನಾಯಕ ಈ ವ್ಲಾಗ್ ನೋಡ್ತಿರುವಂತಹ ನಿಮ್ಮೆಲ್ಲರ ಜೀವನದಲ್ಲಿ ಇರುವಂತಹ ವಿಘ್ನಗಳನ್ನೆಲ್ಲ ಕಳೆದು ಸುಖ, ಸಂತೋಷ, ನೆಮ್ಮದಿ ಮತ್ತೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ and subscribe to my channel.